ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾಳೆ ನಡೀತಾ ಇರೋದು ಮ್ಯಾಚು RCB ವರ್ಸಸ್ PBKS IPL ಫೈನಲ್ ಮ್ಯಾಚು. ಯಾವ ಟೀಮು ಗೆಲ್ಲುತ್ತೋ ಅವರು IPL ಟೈಟಲ್ ನ ವಿನ್ ಆಗೋದು. ಫಸ್ಟ್ ಟೈಮ್ ವೇಟಿಂಗ್ ಮಾಡ್ತಾ ಇದೀವಿ. ಅದಕ್ಕೂ ಮುಂಚೆ ಇವತ್ತು ನಾನು ವಿಡಿಯೋ ಮಾಡ್ತಾ ಇರೋದು ಎರಡು ಟೀಮ್ಗಳ ಪ್ಲೇಯಿಂಗ್ ಲೆವೆನ್ ಕಂಪ್ಯಾರಿಸನ್. ಅದರಲ್ಲೂ ಅಲ್ಲದೆ ನಮ್ಮ RCB ಪ್ಲೇಯಿಂಗ್ ಲೆವೆನ್ ಈ ತರ ಇದ್ರೆ ಬೆಟರ್ ಆಗಿರುತ್ತೆ. ಹಾಗೆ PBKS ಅವರ ಪ್ಲೇಯಿಂಗ್ ಲೆವೆನ್ ಏನು ಲಾಸ್ಟ್ ಕ್ವಾಲಿಫೈಯರ್ 2 ಅಲ್ಲಿ ಪ್ಲೇಯಿಂಗ್ ಲೆವೆನ್ ಇರುತ್ತೋ ಅದೇ ಪ್ಲೇಯಿಂಗ್ ಲೆವೆನ್ ಇರುತ್ತೆ. ಹಾಗೆ ನಮ್ಮ RCB ಸಹ ಏನು ಕ್ವಾಲಿಫೈಯರ್ 1 ಅಲ್ಲಿ ಪ್ಲೇಯಿಂಗ್ ಲೆವೆನ್ ಇರುತ್ತೋ ಅದೇ ಇರುತ್ತೆ. ಏನು ಮೇಜರ್ ಚೇಂಜಸ್ ಆಗಲ್ಲ. ನಮ್ಮ RCB ಪ್ಲೇಯಿಂಗ್ ಲೆವೆನ್ ಅಲ್ಲಿ ಒಂದು ಚೇಂಜಸ್ ಅಂತ ಬಂದ್ರೆ ಟೀಮ್ ಡೇವಿಡ್ ಅವರು ಪ್ಲೇಯಿಂಗ್ ಲೆವೆನ್ ಗೆ ಬರ್ತಾರೆ. ಇದೊಂದೇ ನಮ್ಮ RCB ಫ್ಯಾನ್ಸ್ ಗಳಿಗೆ ಇದೇ ಖುಷಿಯಾಗುವಂತ ವಿಚಾರ. ಏನಕ್ಕಂದ್ರೆ ಲಿವಿಂಗ್ಸ್ಟನ್ ಅವರು ಅಷ್ಟು ಹೇಳ್ಕೊಳ್ಳೋ ಮಟ್ಟಿಗೆ ಫಾರ್ಮ್ ಅಲ್ಲಿ ಇಲ್ಲ. ಆ ಜಾಗಕ್ಕೆ ಟೀಮ್ ಡೇವಿಡ್ ಅವರು ಬಂದ್ರೆ ಮಿಡಲ್ ಓವರ್ ಇಲ್ಲ ಡೆತ್ ಓವರ್ ಅಲ್ಲಿ ಐ ಸ್ಕೋರಿಂಗ್ ನ ಹೊಡ್ಕೊಡುವಂತ ಕೇಪಬಿಲಿಟಿ ಇರೋದು ಟೀಮ್ ಡೇವಿಡ್ ಅವ್ರಿಗೆ. ಅದಕ್ಕೋಸ್ಕರ ಅವರು ಪ್ಲೇಯಿಂಗ್ ಲೆವೆನ್ ಗೆ ಬಂದೇ ಬರ್ತಾರೆ. ಹಾಗೆ ಎರಡು ಟೀಮ್ ಗಳನ್ನ ಕಂಪ್ಯಾರಿಸನ್ ಮಾಡಿ ನೋಡಿದ್ರೆ ಇವಾಗ ಡಿಸ್ಪ್ಲೇ ಮೇಲೆ ನೋಡ್ತಾ ಇದ್ರ ಪಂಜಾಬ್ ಮತ್ತೆ RCB ಅವರ ಪ್ಲೇಯಿಂಗ್ ಲೆವೆನ್ ಈ ತರ ಇರುತ್ತೆ. ಓಪನರ್ ಆಗಿ RCB ವಿರಾಟ್ ಕೊಹ್ಲಿ ಮತ್ತೆ ಫ್ಲಿಪ್ ಶಾಟ್, ಹಾಗೆ PBKS ಅಲ್ಲಿ ಪ್ರಭ್ಸಿಮ್ರನ್ ಮತ್ತೆ ಪ್ರಿಯಾಂಶಾರ್ಯ. ಎರಡು ಟೀಮಲ್ಲೂ ಸಹ ಓಪನಿಂಗ್ ಬ್ಯಾಟಿಂಗ್ ಅಂತೂ ಅಲ್ಟಿಗುರು. ಇನ್ನ ಎಕ್ಸ್ಪೆಷಲಿ ಹೇಳ್ಬೇಕು ಅಂದ್ರೆ RCB ಓಪನಿಂಗ್ ಸ್ಲಾಟ್ ಇದೆಯಲ್ಲ ಅಲ್ಟಿಗುರು. ಈ ಸೀಸನ್ ಅಲ್ಲಿ ಯಾವುದೇ ರೀತಿ ಅಷ್ಟೊಂದು ಫೇಲರ್ ನ ಕಂಡಿಲ್ಲ ಓಪನಿಂಗ್ ಸ್ಲಾಟ್ ಇಂದ. ನಮ್ಮ RCB ಹೇಳಬೇಕು ಅಂದ್ರೆ ಫಸ್ಟ್ ಆಫ್ ಆಲ್ ಪ್ಲಸ್ ಪಾಯಿಂಟ್ ಅಂದ್ರೆ ಇದೇನೆ, ಓಪನಿಂಗ್ ಸ್ಲಾಟ್ ಇಂದ ಯಾವುದೇ ರೀತಿ ನಮ್ಗೆ ಮೈನಸ್ ಪಾಯಿಂಟ್ ಹೊಡೆದಿಲ್ಲ, ಪ್ಲಸ್ ಪಾಯಿಂಟ್ ಹೊಡೆದಿರೋದು. ಅದಕ್ಕೋಸ್ಕರ ಈ ಸೀಸನ್ ನಾವು ಈ ತರ ಕ್ವಾಲಿಟಿ ಟೀಮ್ ಅಲ್ಲಿ ಕ್ವಾಲಿಟಿಯಾಗಿ ಫೈನಲ್ ಅಲ್ಲಿ ಇರೋದು. ಹಾಗೆ PBKS ಅಲ್ಲಿ ಪ್ರಭ್ಸಿಮ್ರನ್ ಮತ್ತೆ ಪ್ರಿಯಾಂಶಾರ್ಯ ಈ ಸೀಸನ್ ಅಲ್ಲಿ ಹೇಳ್ಕೊಳ್ಳೋ ಮಟ್ಟಿಗೆ ಪರ್ಫಾರ್ಮೆನ್ಸ್ ನ ಕೊಟ್ಟಿದ್ದಾರೆ. ಒಂದೊಂದು ಮ್ಯಾಚ್ ಅಲ್ಲಿ ಅಷ್ಟೊಂದು ಹೇಳ್ಕೊಳ್ಳೋ ಮಟ್ಟಿಗೆ ಪರ್ಫಾರ್ಮೆನ್ಸ್ ಬಂದಿಲ್ಲ. ಒಂದು ತಕ್ಕ ಮಟ್ಟಿಗೆ PBKS ಓಪನಿಂಗ್ ಸ್ಲಾಟ್ ಬೆಟರ್ ಆಗಿದೆ. ಅದಾದ ನಂತರ ಬರೋದು ಒನ್ ಡೌನ್ ಅಲ್ಲಿ ನಮ್ಮ RCB ಬರೋದು ಮಯಾಂಕ್ ಅಗರ್ವಾಲ್, ಹಾಗೆ PBKS ಅಲ್ಲಿ ಜೋ ಇಂಗ್ಲಿಷ್ ಅವರು. ಇದನ್ನ ನೋಡ್ತಾ ಬಂದ್ರೆ ಎರಡು ಪ್ಲೇಯರ್ಗಳು ಸಹ ಕ್ವಾಲಿಟಿ ಪ್ಲೇಯರ್ಗಳು. PBKS ಅಲ್ಲಿ ಜೋಶ್ ಇಂಗ್ಲಿಷ್ ಅವರು ಯಾವ ರೀತಿ ಪರ್ಫಾರ್ಮೆನ್ಸ್ ನ ಕೊಟ್ಟಿದ್ದು ಲಾಸ್ಟ್ ಕ್ವಾಲಿಫೈಯರ್ 2 ಅಲ್ಲಿ ಮುಂಬೈ ಇಂಡಿಯನ್ಸ್ ಮೇಲೆ, ಆ ತರ ಪರ್ಫಾರ್ಮೆನ್ಸ್ ನ ನಮ್ಮ RCB ಮೇಲೆ ಕೊಟ್ರೆ ನಮ್ಮ RCB ಫುಲ್ ಔಟ್ ಆಗೋದಂತೂ ಗ್ಯಾರಂಟಿ. ಇವರ ಮೇಲೆ ಡೀಪ್ ಆಗಿ ಡಿಸ್ಕಷನ್ ನ ಮಾಡಿ ಯಾವ ರೀತಿ ಬಾಲಿಂಗ್ ಅಟ್ಯಾಕ್ ನ ತರಬೇಕು ಅಂತ ನಮ್ಮ RCB ಮ್ಯಾನೇಜ್ಮೆಂಟ್ ಅವರು ಪ್ರೆಡಿಕ್ಟ್ ಮಾಡ್ಲೇಬೇಕು, ಅದನ್ನ ಅನಾಲಿಸಿಸ್ ಮಾಡ್ಲೇಬೇಕು. ಅದಾದ ನಂತರ ಅಗರ್ವಾಲ್ ಅವರು ಹೇಳಂಗೆ ಇಲ್ಲ, ಆ ತರ ಪರ್ಫಾರ್ಮೆನ್ಸ್ ನೀಡ್ತಾ ಇದ್ದಾರೆ ಅವರು. ನಮ್ಮ RCB ಸೆಕೆಂಡ್ ಹಾಫ್ ಇನ್ನೇನು ಮುಗಿಯೋ ಟೈಮ್ ಅಲ್ಲಿ ದೇವದತ್ ಪಡಿಕಲ್ಗೆ ಇಂಜುರಿ ಆಗಿ ಅವರ ಜಾಗಕ್ಕೆ ರೀಪ್ಲೇಸ್ಮೆಂಟ್ ಆಗಿ ಬಂದಿರೋದು ನಮ್ಮ ಕನ್ನಡಿಗ ಮಯಾಂಕ್ ಅಗರ್ವಾಲ್. ಅವರ ಕಡೆಯಿಂದ ಒಂದು ಬಿಗ್ ರನ್ ಬಂದ್ರೆ ಏನು ಅದಕ್ಕೂ ಲಾಸ್ಟ್ ಮ್ಯಾಚ್ ಯಾವ ರೀತಿ ಪರ್ಫಾರ್ಮೆನ್ಸ್ ನ ಕೊಟ್ರೋ ಅದೇ ರೀತಿ ಫೈನಲ್ ಅಲ್ಲಿ ಇಂಪ್ಯಾಕ್ಟ್ ಮಾಡಬೇಕು ಅಂದ್ರೆ ಅಗರ್ವಾಲ್ ಅವರು ಒಂದು ಬಿಗ್ ಇನ್ನಿಂಗ್ಸ್ ನ ಹೊಡೆದ್ರೆ ಪಕ್ಕ ನಮ್ಮ RCB ಫೈನಲ್ ಮ್ಯಾಚ್ ನ ಹೊಡಿಬಹುದು, ಅದಂತೂ ಹೇಳ್ಬೋದು. ಹಾಗೆ ಫೋರ್ತ್ ಡೌನ್ ನೋಡ್ತಾ ಬಂದ್ರೆ ರಜತ್ ಪತಿದಾರ್, ಕ್ಯಾಪ್ಟನ್ ರಜತ್ ಪತಿದಾರ್. ಹಾಗೆ ಈ ಕಡೆ PBKS ಅಲ್ಲಿ ಕ್ಯಾಪ್ಟನ್ ಶ್ರೇಯಸ್ ಅಯ್ಯರ್. ಇಬ್ರು ಕ್ಯಾಪ್ಟನ್ಸ್ಗಳು ಸಹ ಅದ್ದೂರಿ ಕ್ಯಾಪ್ಟನ್ಗಳು ಗುರು. ಏನು ಸಾಯಿದ್ ಮುಸ್ತಕ್ ಅಲಿ ಟ್ರೋಫಿಲಿ ಇವರಿಬ್ರೆ ಕ್ಯಾಪ್ಟನ್ ಆಗಿ ಇವರ ಟೀಮ್ಗಳೇ ಬಂದಿದ್ದು. ಹಾಗೆ ಈ ಸಲನೂ ಸಹ ಇವರಿಬ್ರ ಟೀಮ್ಗಳೇ ಫೈನಲ್ ಗೆ ಬಂದಿರೋದು. ಆದ್ರೆ ಅಲ್ಲಿ ಸಾಯಿದ್ ಮುಸ್ತಕ್ ಅಲಿ ಟ್ರೋಫಿಲಿ ಶ್ರೇಯಸ್ ಅಯ್ಯರ್ ಅವರು ಮ್ಯಾಚ್ ವಿನ್ ಆಗಿದ್ರು. ಆದ್ರೆ ಇಲ್ಲಿ ಇನ್ನ ಯಾವುದೇ ರೀತಿ ರಿಸಲ್ಟ್ ಬಂದಿಲ್ಲ, ವೇಟಿಂಗ್ ಅಲ್ಲಿ ಇರೋದು. ಇದನ್ನ ನೋಡ್ತಾ ಬಂದ್ರೆ ನಾಳೆ ಮ್ಯಾಚ್ ಅಲ್ಲಿ ಪಕ್ಕ ನಮ್ಮ RCB ಹೊಡೆದ್ರೆ ಬೆಟರ್ ಆಗಿರುತ್ತೆ. 18 ವರ್ಷಗಳ ನಂತರ ನಾವು ಕಪ್ ನ ಗೆಲ್ಲೋ ಅಂತ ಚಾನ್ಸ್ಗೆ ಬರ್ತೀವಿ, ಅದಂತೂ ಹೇಳ್ಬೋದು. ಅದರಲ್ಲೂ ಅಲ್ಲದೆ 18 ವರ್ಷದ ನಂತರ PBKS ಅವರು ಸಹ ಫಸ್ಟ್ ಟೈಮು, ಹಾಗೆ ನಮ್ಮ RCB ಸಹ ಫಸ್ಟ್ ಟೈಮು. ಎರಡು ಟೀಮ್ಗಳಲ್ಲಿ ಯಾವ ಟೀಮು ಕಪ್ಪು ಗೆಲ್ಲುತ್ತೆ ಅಂತ ನಾವು ವೇಟಿಂಗ್ ನ ಮಾಡ್ತಾ ಇರೋದು, ನೋಡೋಣ. ಹಾಗೆ ಎರಡು ಟೀಮ್ಗಳ ಕ್ಯಾಪ್ಟನ್ ನ ನೋಡ್ತಾ ಬಂದ್ರೆ ಟಾಪ್ ಕ್ವಾಲಿಟಿ ಗುರು. ಆದ್ರೆ ರಜತ್ ಪತಿದವರು ಈ ಸೀಸನ್ ಅಲ್ಲಿ ಅಷ್ಟೊಂದು ಹೇಳ್ಕೊಳ್ಳೋ ಮಟ್ಟಿಗೆ ಪರ್ಫಾರ್ಮೆನ್ಸ್ ನ ಕೊಟ್ಟಿಲ್ಲ. ಆದ್ರೆ ಫೈನಲ್ ಮ್ಯಾಚ್ ಪಕ್ಕ ಇವರ ಬ್ಯಾಟಿಂಗ್ ಇಂದ ರನ್ಸ್ ಬರಲೇಬೇಕು, ಅದರಿಂದ ಮಾತ್ರ ನಮ್ಮ RCB ಗೆಲ್ಲಕ್ಕಾಗೋದು. ಹಾಗೆ ಶ್ರೇಯಸ್ ಅಯ್ಯರ್ ಬಗ್ಗೆ ಹೇಳೋ ಮಾತೇ ಇಲ್ಲ. ಅವರು ಅವೇ ಒನ್ ಅಲ್ಲಿ ಇರೋ ಸ್ಟ್ಯಾಟ್ಸೇ ಬೇರೆ, ಆ ತರ ಸ್ಟ್ಯಾಟ್ಸ್ ಇರೋದು ಶ್ರೇಯಸ್ ಅಯ್ಯರ್ ಅವ್ರದ್ದು. ಅವರ ಹೋಮ್ ಕಂಡೀಷನ್ ಆ ತರ ಇಲ್ಲ, ಆದ್ರೆ ಅವೇ ಒನ್ ಅಲ್ಲಿ ಆ ತರ ಸ್ಟ್ಯಾಟ್ಸ್ ಇರೋದು. ಹಾಗೆ ಕ್ವಾಲಿಫೈಯರ್ 2 ಅಲ್ಲೂ ಸಹ 1 ಮ್ಯಾಚ್ ನ ವಿನ್ನಿಂಗ್ ಮಾಡಿ ಫೈನಲ್ ಗೆ ತಗೊಂಡೋಗಿರೋದು. ಆದ್ರಿಂದ ಈ ಶ್ರೇಯಸ್ ಅಯ್ಯರ್ ಅವರ ವಿಕೆಟ್ ಹೇಗೆ ತೆಗಿಬೇಕು ಅಂತ ನಮ್ಮ RCB ಅವರು ಸಹ ಬಾಲಿಂಗ್ ಅಟ್ಯಾಕ್ ಅಲ್ಲಿ ಇದನ್ನ ಅನಾಲಿಸಿಸ್ ಮಾಡಬೇಕು.
ಅದಾದ ನಂತರ ಬರೋದು PBKS ಅಲ್ಲಿ ನೆಹಲ್ ವೆದರ್, ಹಾಗೆ ನಮ್ಮ RCB ಬರೋದು ಜಿತೇಶ್ ಶರ್ಮಾ. ಇವರಿಬ್ರು ಸಹ ಮ್ಯಾಚ್ ವಿನ್ನಿಂಗ್ ಪರ್ಫಾರ್ಮೆನ್ಸ್ ನ ಕೊಡ್ತಾರೆ. ಅದಂತೂ ನೀವು ನೋಡ್ಬಿಟ್ಟಿದ್ದೀರಾ. ಲಾಸ್ಟ್ ಮ್ಯಾಚ್ ಅಲ್ಲಿ ನೆಹಲ್ ವೆದರ್ ಅವರು ಯಾವ ರೀತಿ ಪರ್ಫಾರ್ಮೆನ್ಸ್ ನ ಕೊಟ್ರು, ಹಾಗೆ ನಮ್ಮ RCB ಜಿತೇಶ್ ಶರ್ಮಾ ಅವರು ಲಾಸ್ಟ್ ಮ್ಯಾಚ್ ಯಾವ ರೀತಿ ಪರ್ಫಾರ್ಮೆನ್ಸ್ ನ ಕೊಟ್ಟು ಸೆಕೆಂಡ್ನೇ ಪ್ಲೇಸ್ಗೆ ತಗೊಂಡೋದ್ರು ಅಂತ. ಆದ್ರಿಂದ ನಾನು ಹೇಳ್ತಾ ಇರೋದು, ಪಕ್ಕ ಇವರಿಬ್ಬರ ಪ್ಲೇಯರ್ ಮೇಲೆ RCB ಮತ್ತೆ PBKS ಫುಲ್ಲು ಡಿಪೆಂಡಿಂಗ್ ಆಗಿರುತ್ತೆ. ಮಿಡಲ್ ಆರ್ಡರ್ ಅಲ್ಲಿ ಇವರಿಬ್ಬರ ಬ್ಯಾಟಿಂಗ್ ಇಂದ ರನ್ಸ್ ಬತ್ತು ಅಂದ್ರೆ ಒಂದು ಇಂಪ್ಯಾಕ್ಟ್ ಆಗುವಂತ ಸಾಧ್ಯತೆಗಳು ಇರುತ್ತೆ. ನೋಡೋಣ ಯಾವ ರೀತಿ ಇವರ ಬ್ಯಾಟಿಂಗ್ ಇಂದ ರನ್ ಬರುತ್ತೆ ಅಂತ. ಹಾಗೆ ನಮ್ಮ RCB ನೆಕ್ಸ್ಟ್ ಬ್ಯಾಟರ್ ಬರೋದು ಟೀಮ್ ಡೇವಿಡ್. ಲಾಸ್ಟ್ ಮ್ಯಾಚ್ 2 ಮ್ಯಾಚ್ ಲಿವಿಂಗ್ಸ್ಟನ್ ಅವರು ಆಡೋರು. ಹಾಗೆ ನಾಳೆ ನಡೆಯುವಂತ ಮ್ಯಾಚ್ ಅಲ್ಲಿ ಟೀಮ್ ಡೇವಿಡ್ ಅವರು ಇದ್ದೇ ಇರ್ತಾರೆ. ಅವರ ಬ್ಯಾಟಿಂಗ್ ಅಂತೂ ಈ ಸೀಸನ್ ಅಲ್ಲಿ ಬೆಂಕಿ ಫಾರ್ಮ್ ಅಲ್ಲಿ ಇರೋದು. ಆ ತರ ಕ್ರೂಷಲ್ ಆಗಿ ಡೆತ್ ಓವರ್ ಅಲ್ಲಿ ರನ್ಸ್ ಗಳನ್ನ ಹೊಡ್ಕೊಟ್ಟಿರೋದು ಅಂದ್ರೆ ಟೀಮ್ ಡೇವಿಡ್ ಅವರು. ಆಲ್ಮೋಸ್ಟ್ ಲಾಸ್ಟ್ ಓವರ್ ಅಲ್ಲಿ ಏನು ಕ್ರೂಷಲ್ ಆಗಿ ರನ್ ಹೊಡ್ಕೊಡ್ತಾರೋ ಅದರಿಂದ ನಮ್ಮ RCB ವಿನ್ನಿಂಗ್ ನ ಆಗಿರೋದು. ಹಾಗೆ PBKS ಅಲ್ಲಿ ಬರೋದು ಮಾರ್ಕಸ್ ಸ್ಟೋನಿಸ್ ಅವರು. ಇವರು ಆಸ್ಟ್ರೇಲಿಯನ್ ಪ್ಲೇಯರ್, ಆದ್ರಿಂದ ಇವರ ಬ್ಯಾಟಿಂಗ್ ಇಂದನೂ ಸಹ ಬಿಗ್ ರನ್ ಬರುವಂತ ಕೇಪಬಿಲಿಟಿ ಇರೋಂತ ಪ್ಲೇಯರ್. RCB ಮತ್ತೆ PBKS ಅಲ್ಲಿ ಇವರಿಬ್ರು ಪ್ಲೇಯರ್ ಅಂತೂ ವೆರಿ ವೆರಿ ಇಂಪಾರ್ಟೆಂಟ್ ಆಗ್ತಾರೆ ಡೆತ್ ಓವರ್ಸ್ ಗಳಲ್ಲಿ. ಅದಾದ ನಂತರ ನಮ್ಮ RCB ಬರೋದು ರೊಮಾರಿಯೋ ಸಫರ್ಡ್. ಬಿಗ್ ಹಿಟ್ಗಳನ್ನ ಹೊಡೆಯುವಂತ ಡೆತ್ ಸ್ಪೆಷಲಿಸ್ಟ್ ಆಗಿ ನಮ್ಮ RCB ಬಂದಿರುವಂತ ಬ್ಲಾಕ್ ಡ್ರ್ಯಾಗನ್. ನಮ್ಮ ಒಂದು ಮ್ಯಾಚ್ ಹೊಡೆದ್ರು ಯಾವ ರೀತಿ ಇವರು ಪರ್ಫಾರ್ಮೆನ್ಸ್ ನ ಕೊಟ್ಟಿರೋದು, ಬೆಂಕಿ ಪರ್ಫಾರ್ಮೆನ್ಸ್ ನ ಕೊಟ್ಟಿರೋದು, ಆ ರೀತಿ ರನ್ ಹೊಡೆದಿದ್ದು. ಹಾಗೆ ಈ ಕಡೆ PBKS ಅಲ್ಲಿ ಬರೋದು ಶಶಾಂಕ್ ಸಿಂಗ್. ಒಂದೊಂದು ಟೈಮಲ್ಲಿ ಏನಾಗುತ್ತೆ ಅಂದ್ರೆ ಶಶಾಂಕ್ ಸಿಂಗ್ ಅವರೇ ಬೇಗ ಬರ್ತಾರೆ, ಅದಾದ ನಂತರ ಮಾರ್ಕಸ್ ಸ್ಟೋನಿಸ್ ಅವ್ರು ಬರ್ತಾರೆ. ಸ್ವಲ್ಪ ಇಲ್ಲಿ ಸ್ವಿಚ್ ಆಗುತ್ತೆ ಹೊರತು ಫ್ಲೋಟೋ ತರ ಯೂಸ್ ಮಾಡ್ಕೋತಾರೆ ಒಂದೊಂದ್ಸಲ. ಆದ್ರೆ ನಮ್ಮ RCB ಪಕ್ಕ ಇದೇ ಆರ್ಡರ್ ಅಲ್ಲಿ ಬಂದೇ ಬರುತ್ತೆ, ಅದಂತೂ ಪಕ್ಕ, ಇದನ್ನಂತೂ ಹೇಳ್ಬೋದು. ಅದಾದ ನಂತರ ನಮ್ಮ RCB ಬರೋದು ಕೃಣಾಲ್ ಪಾಂಡ್ಯ, ಹಾಗೆ PBKS ಬರೋದು ಅಜ್ಮದುಲ್ಲಾ. ಹಾಗೆ ಈ ಸೀಸನ್ ಅಲ್ಲಿ ಕೃಣಾಲ್ ಪಾಂಡ್ಯ ಅವರಿಂದ ಅಷ್ಟೊಂದು ಹೇಳ್ಕೊಳ್ಳೋ ಮಟ್ಟಿಗೆ ಪರ್ಫಾರ್ಮೆನ್ಸೇ ಬಂದಿಲ್ಲ. ಬಾಲಿಂಗ್ ಇಂದ ಬಿಟ್ಬಿಡಿ, ಆದ್ರೆ ಬ್ಯಾಟಿಂಗ್ ಇಂದ ಒಂದು ಮ್ಯಾಚ್ ಬಿಟ್ರೆ ಇನ್ನು ಯಾವುದೇ ರೀತಿ ಹೇಳ್ಕೊಳ್ಳೋ ಮಟ್ಟಿಗೆ ಪರ್ಫಾರ್ಮೆನ್ಸ್ ಬಂದಿಲ್ಲ. ಆದ್ರಿಂದ ಅವರ ಬ್ಯಾಟಿಂಗ್ ಇಂದ ಇವತ್ತಿನ ಮ್ಯಾಚ್ ಅಲ್ಲಿ ಹೇಳ್ಕೊಳ್ಳೋ ಮಟ್ಟಿಗೆ ಬ್ಯಾಟಿಂಗ್ ಇಂದ ರನ್ಸ್ ಬತ್ತು ಅಂದ್ರೆ ಪಕ್ಕ ನಮ್ಮ RCB ಈ ಸೀಸನ್ ಕಪ್ ಹೊಡೆಯುವಂತ ಎಲ್ಲಾ ಕೇಪಬಿಲಿಟಿ ಇದೆ. ಹಾಗೆ ಎರಡು ಟೀಮ್ಗಳ ಬ್ಯಾಟಿಂಗ್ ಲೈನ್ಅಪ್ ನ ಡೆಪ್ತ್ ನ ನೋಡ್ತಾ ಬಂದ್ರೆ ಎರಡು ಬ್ಯಾಟಿಂಗ್ ಡೆಪ್ತ್ಗಳು ಆ ತರ ಇರೋದು, ಲಾಂಗ್ ಬ್ಯಾಟಿಂಗ್ ಡೆಪ್ತ್ ಇರೋದು. ಆ ತರ ನಮ್ DK ಅವರು ಆ ತರ ಬಿಲ್ಡ್ ಮಾಡಿರೋದು ನಮ್ಮ RCB. ಹಾಗೆ PBKS ಅಲ್ಲೂ ಸಹ ಆ ತರ ಬ್ಯಾಟಿಂಗ್ ಲೈನ್ಅಪ್ ನ ಕ್ರಿಯೇಟ್ ಮಾಡಿರೋದು ರಿಕ್ಕಿ ಪಾಂಟಿಂಗ್ ಅವರು. ನೋಡೋಣ ಯಾವ ರೀತಿ ಮ್ಯಾಚ್ ಕ್ರೂಷಲ್ ಆಗಿ ಹೋಗುತ್ತೆ ನಾಳೆ ನಡೆಯುವಂತ ಮ್ಯಾಚ್ ಅಲ್ಲಿ. ಹಾಗೆ ಬಾಲಿಂಗ್ ಅಟ್ಯಾಕ್ ನ ನೋಡ್ತಾ ಬಂದ್ರೆ ನಮ್ಮ ಕಡೆ ಜೇಸ್ ಹೆಜಲ್ವುಡ್ ಇವರಂತೂ ಇರ್ಲೇಬೇಕು ನಮ್ಮ RCB. ಇಲ್ಲಾಂದ್ರೆ ಬಾಲಿಂಗ್ ಅಟ್ಯಾಕ್ ಅಷ್ಟೊಂದು ಕೋರು ಇಂಪ್ಯಾಕ್ಟೇ ಆಗಲ್ಲ. ನಾವು 200+ ರನ್ ಹೊಡಿಸ್ಕೊಬಿಡ್ತೀವಿ. ಆದ್ರಿಂದ ಜೋಸ್ ಹೆಜಲ್ವುಡ್ ಇದ್ರೆ ನಮ್ಮ RCB ಬಾಲಿಂಗ್ ಅಟ್ಯಾಕ್ ಒಂಥರ ದಿಲ್ದಾರ್ ಆಗಿರ್ತದೆ, ಅಷ್ಟೊಂದು ಸ್ಟ್ರಾಂಗ್ ಆಗಿ ಕಾಣಿಸ್ತದೆ. ಅದಾದ ನಂತರ ಭುವನೇಶ್ವರ್ ಕುಮಾರ್, ಹಾಗೆ ಯಶ್ ದಯಾಳ್, ಹಾಗೆ ಶ್ರೇಯಾಂಕ್ ಶರ್ಮಾ, ಈ 4 ಬಾಲಿಂಗ್ ಅಟ್ಯಾಕ್ ಅಂತೂ ಬೆಂಕಿ ಆಗಿದೆ. ಅದರಲ್ಲೂ ಅಲ್ಲದೆ ಶ್ರೇಯಾಂಕ್ ಶರ್ಮಾ ಅವರು ಲಾಸ್ಟ್ ಮ್ಯಾಚ್ ಅಲ್ಲಿ 3 ವಿಕೆಟ್ ನ ತೆಗೆದಿದ್ದು ಕ್ರೂಷಲ್ ಆಗಿ. ಹಾಗೆ ಜೋಸ್ ಹೆಜಲ್ವುಡ್ ಅವರು ಸಹ ತೆಗೆದ್ರು. ಆದ್ರೆ ಶ್ರೇಯಾಂಕ್ ಶರ್ಮಾ ಅವರು ಒಂದು ಲೆಂತ್ ಅಲ್ಲಿ ಬಾಲಿಂಗ್ ಮಾಡಿದ್ರೆ ಪಕ್ಕ ಅವರು ಎಫೆಕ್ಟಿವ್ ಆಗಿರ್ತಾರೆ ಅಹಮದಾಬಾದ್ ಪಿಚ್ ಅಲ್ಲಿ. ಹಾಗೆ ಈ 3 ಸೀಮರ್ಸ್ ಗಳು ಜೋಸ್ ಹೆಜಲ್ವುಡ್, ಯಶ್ ದಯಾಳ್ ಮತ್ತೆ ಭುವನೇಶ್ವರ್ ಕುಮಾರ್ ಇವರ ಬಾಲಿಂಗ್ ಅಟ್ಯಾಕ್ ಇಂದ ತಕ್ಕ ಮಟ್ಟಿಗೆ ಎಕಾನಮಿಯಲ್ಲಿ ಬಾಲಿಂಗ್ ಮಾಡಿದ್ರೆ ಪಕ್ಕ ನಮ್ಮ RCB ಬಾಲಿಂಗ್ ಅಟ್ಯಾಕ್ ಇಂದ ಇಂಪ್ಯಾಕ್ಟ್ ಮಾಡಬಹುದು PBKS ನ ಮೇಲೆ. ಹಾಗೆ ಕೃಣಾಲ್ ಪಾಂಡ್ಯ ಅವರು ಸಹ ಫುಲ್ ಟೈಮ್ ಆಗಿ ಬಾಲಿಂಗ್ ನ ಮಾಡ್ತಾರೆ. ಅವರು ಒಂದೊಂದ್ಸಲ ಸೀಮರ್ಸ್ ಆಗು ಮಾಡ್ತಾರೆ, ಹಾಗೆ ಸ್ಪಿನ್ನರ್ ಆಗು ಮಾಡ್ತಾರೆ. ಎಕ್ಸ್ಪೆಕ್ಟೇಷನ್ ಒಂದೊಂದು ಟೈಮ್ ಅಲ್ಲಿ ಯಾವಾಗ ರನ್ ಹೋಗ್ತಾ ಇರ್ತದೆ ಅವಾಗ ಸ್ಪೀಡ್ ಆಗಿ ಮಾಡ್ತಾರೆ, ಯಾವಾಗ ಒಂದೊಂದು ಟೈಮ್ ಅಲ್ಲಿ ಇದ್ದಾಗ ನಾರ್ಮಲ್ ಆಗಿ ಬಾಲಿಂಗ್ ಮಾಡ್ತಾರೆ. ಅದರಿಂದ ಇವರು ಇಂಪ್ಯಾಕ್ಟ್ ಮಾಡ್ತಾರೆ. ಹಾಗೆ ಒಂದು ತಕ್ಕ ಮಟ್ಟಿಗೆ ಟೀಮ್ ಡೇವಿಡ್ ಅವ್ರನ್ನ ಸಹ ಓವರ್ನ ಹಾಕ್ಸ್ಬೋದು. ಒಂದ್ ಸ್ವಲ್ಪ ಪಾರ್ಟ್ ಟೈಮ್ ಆಗಿ ಬೇಕು ಅಂದ್ರೆ ಅವರಿಂದ ಓವರ್ಸ್ ಮಾಡಿಸ್ಬೋದು. ನೋಡೋಣ ಏನಾಗುತ್ತೆ ಅಂತ ಫೈನಲ್ ಅಲ್ಲಿ ಓವರ್ನ ಕೊಡ್ತಾರ ಅಂತ. ಹಾಗೆ PBKS ನ ಬಾಲಿಂಗ್ ಅಟ್ಯಾಕ್ ನ ನೋಡ್ತಾ ಬಂದ್ರೆ ಅಜ್ಮದುಲ್ಲಾ, ಯಜುವೇಂದ್ರ ಚಹಲ್, ಜೆಮಿಸನ್, ಹಾಗೆ ಹರ್ಷದೀಪ್ ಸಿಂಗ್ ಬಾಲಿಂಗ್ ಅಟ್ಯಾಕ್ ಸಹ ಅಲ್ಟಿಯಾಗಿದೆ ಗುರು. ನಮ್ಮ RCB ಮತ್ತೆ PBKS ಬಾಲಿಂಗ್ ಅಟ್ಯಾಕ್ ನೋಡ್ತಾ ಬಂದ್ರೆ 2 ಸಹ ಸಿಮಿಲರ್ ಆಗಿದೆ. ಅದರಲ್ಲೂ ಅಲ್ಲದೆ ಅಜ್ಮದುಲ್ಲಾ, ಹಾಗೆ ಹರ್ಷದೀಪ್ ಸಿಂಗ್ ಮತ್ತೆ ಜೆಮಿಸನ್ ಇವ್ರ 3 ಜನ ಸ್ಟೀಮರ್ಸ್ ಗಳಂತೂ ಅಲ್ಟಿ. ಅದರಲ್ಲೂ ಅಲ್ಲದೆ ಲಾಸ್ಟ್ ಮ್ಯಾಚ್ ಇವ್ರ 3 ಜನ ಒಂದ್ ಸ್ವಲ್ಪ ಎಫೆಕ್ಟಿವ್ ಆಗಿದ್ರು. ಆದ್ರೆ
ನಮ್ಮ RCB ಬಾಲಿಂಗ್ ಅಟ್ಯಾಕ್ ಇಂದ ಒಂದು ಸ್ವಲ್ಪ ಬ್ಯಾಟಿಂಗ್ ಕೊಲೆಪ್ಸ್ ಆಗಿದ್ದು PVKS ಅವ್ರದ್ದು. ಅದರಿಂದ ಇವತ್ತಿನ ಮ್ಯಾಚ್ ವೆರಿ ಕ್ರೂಷಲ್ ಆಗಿ ಆಗೋದು ಈ ಪಿಚ್ ಅಲ್ಲಿ, ಅಹಮದಾಬಾದ್ ಪಿಚ್ ಅಲ್ಲಿ ಬ್ಯಾಟರ್ಸ್ಗಳು ಹಾಗೆ ಬಾಲರ್ಸ್ಗಳು. ಆದ್ರೆ ಫುಲ್ ಎಫೆಕ್ಟಿವ್ ಆಗಿ ಮಾಡ್ಬೇಕು ಅಂದ್ರೆ ಬಾಲರ್ಸ್ಗಳ ಮೇಲೆ ಮ್ಯಾಚ್ ನಿಂತಿರೋದು, ಬ್ಯಾಟರ್ಸ್ಗಳ ಮೇಲೆ ಒಂದು 50%. ಆದ್ರೆ ಫುಲ್ ಮ್ಯಾಚ್ ನಿಂತಿರೋದು ಅಂದ್ರೆ ಬಾಲರ್ಸ್ಗಳು ಯಾವ ರೀತಿ ಬಾಲಿಂಗ್ ಅಟ್ಯಾಕ್ ನ ತಂದು ಯಾವ ಟಾರ್ಗೆಟ್ಗೆ ಫಿಕ್ಸ್ ಮಾಡ್ತಾರೋ ಅದು ಮ್ಯಾಚ್ ವಿನ್ನಿಂಗ್ ಪರ್ಫಾರ್ಮೆನ್ಸ್ ಆಗಿರುತ್ತೆ. ಹಾಗೆ ಪ್ರಿವ್ಯೂ ವಿಡಿಯೋನು ಸಹ ನಾಳೆ ಬರುತ್ತೆ, ಅದ್ರ ಬಗ್ಗೆ ಸಹ ಮಾಡ್ತೀನಿ. ಪಿಚ್ ರಿಪೋರ್ಟ್ ಹೇಗಿದೆ, ಸೆಂಟ್ರಲ್ ಪಿಚ್ ನ ಇಟ್ಟಿರೋದು ಅಹಮದಾಬಾದ್ ಅಲ್ಲಿ, ಹಾಗೆ ವೆದರ್ ರಿಪೋರ್ಟ್ ಎಲ್ಲಾನು ಸಹ ನಾನು ಪ್ರಿವ್ಯೂ ಮ್ಯಾಚ್ ಅಲ್ಲಿ ಹೇಳ್ತೀನಿ. ಆ ವಿಡಿಯೋ ನಾಳೆ ಮಾರ್ನಿಂಗ್ ಬರುತ್ತೆ. ಹಾಗೆ ಈ 2 ಪ್ಲೇಯಿಂಗ್ 11 ನೋಡ್ತಾ ಬಂದ್ರೆ 2 ಪ್ಲೇಯಿಂಗ್ 11 ಸಹ ಬೆಟರ್ ಆಗಿರೋದು. ಇಂಪ್ಯಾಕ್ಟ್ ಪ್ಲೇಯರ್ ಅಲ್ಲಿ ಬರೋದು ಈ ಕಡೆ ನಮ್ಮ RCB ಅಗರ್ವಾಲ್, ಹಾಗೆ ಈ ಕಡೆ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಬರೋದು ವಿಜಯ್ ವೈಶಾಖ್ ಅವರು. ಏನಾದ್ರೂ ಟಾಸ್ ಅಲ್ಲಿ ಹೆಚ್ಚು ಕಮ್ಮಿ ಆಯಿತು ಅಂದಾಗ ಇವರಿಬ್ರು ಪ್ಲೇಯಿಂಗ್ 11 ಇರ್ತಾರೆ. ಹಾಗೆ ಅಲ್ಲಿಂದ ಒಂದು ಸ್ವಲ್ಪ ಬಾಲಿಂಗ್ ಅಟ್ಯಾಕ್ ಇಂದ ಒಬ್ಬೊಬ್ರನ್ನ ಇಳಿಸ್ತಿರ್ತಾರೆ, ಬಿಟ್ರೆ ಇನ್ನೇನು ಮೇಜರ್ ಆಗಿ ಚೇಂಜಸ್ ಆಗಲ್ಲ. ಆದ್ರೆ ಇನ್ನ ಬೆಟರ್ ಆಗಿ ಕಾಣಿಸ್ತಾ ಇರೋದು ಅಂತ ನೋಡಕ್ಕಂತೂ ಹೇಳಕ್ಕಾಗಲ್ಲ. ಆ ತರ ಟಾಪ್ ಕ್ವಾಲಿಟಿ ಟೀಮ್ಗಳು ಇರೋದು. ಪಾಯಿಂಟ್ ಟೇಬಲ್ ಅಲ್ಲಿ PBKS ನಂಬರ್ 1 ಪ್ಲೇಸ್ ಅಲ್ಲಿ ಇರೋದು, ಹಾಗೆ ನಂಬರ್ 2 ಅಲ್ಲಿ ಇರೋದು RCB. ನೋಡೋಣ ಏನಾಗುತ್ತೆ ಅಂತ. ಈ ಮ್ಯಾಚ್ಗೆ ವೆರಿ ಕ್ರೂಷಲ್ ಆಗಿ ವೇಟಿಂಗ್ ಅಲ್ಲಿ ಇರೋದು, ಎಲ್ಲರೂ ಸಹ ಇದಕ್ಕೆ ವೇಟಿಂಗ್ ಮಾಡ್ತಾ ಇರೋದು, ಯಾವಾಗ ನಾಳೆ ಆಗುತ್ತೋ ಅಂತ ವೇಟಿಂಗ್ ಮಾಡ್ತಾ ಇದೀವಿ. ನೋಡೋಣ, ಮ್ಯಾಚ್ ಅಂತೂ ಪಕ್ಕ ಎಷ್ಟು ಕ್ರೂಷಲ್ ಆಗಿ ಹೋಗುತ್ತೋ ಬಿಡ್ತದೋ ಗೊತ್ತಿಲ್ಲ. ಒಟ್ನಲ್ಲಿ ನಮ್ಮ RCB ಟ್ರೋಫಿನ ಎತ್ಬಿಟ್ರೆ ನಾವು ಕೇಳಂಗೆ ಇಲ್ಲ ಗುರು. ನಮ್ಮ RCB ನ ಆ ತರ ಮೆರೆಸ್ಬಿಡ್ತೀವಿ, ಅದಂತೂ ಹೇಳ್ಬೋದು. ನೋಡೋಣ ಏನಾಗುತ್ತೆ ಅಂತ. ಒಟ್ನಲ್ಲಿ ಅದು ಕನ್ಸಾಗುತ್ತೋ ನನ್ಸಾಗುತ್ತೋ ಗೊತ್ತಿಲ್ಲ, ಹೇಳದ್ ಮಾತ್ರ ಎಕ್ಸಾಕ್ಟ್ ಆಗಿ ಕನ್ಸ್ಗಳನ್ನ ತುಂಬಾ ಕಾಣ್ಬಿಡ್ತೀವಿ. ಅದು ಲಾಸ್ಟ್ ಟೈಮ್ ಅಲ್ಲಿ ಮ್ಯಾಚ್ ಹಿಂಗೋಗ್ಬಿಟ್ರೆ ಏನು ಮಾಡಕ್ಕಾಗಲ್ಲ. ನೋಡೋಣ ಏನಾಗುತ್ತೆ ಅಂತ. ಇದು 2 ಟೀಮ್ಗಳ ಪ್ಲೇಯಿಂಗ್ 11 ಕಂಪ್ಯಾರಿಸನ್. ಬೆಂಕಿ ಪ್ಲೇಯಿಂಗ್ 11, ಬೆಂಕಿ ಟೀಮ್ಗಳು, ಅದರಿಂದ ಫೈನಲ್ ಗೆ ಬಂದಿರೋದು 2 ಟೀಮ್ಗಳು. ನೋಡೋಣ ಏನಾಗುತ್ತೆ ಅಂತ. ಹಾಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಇದೇ ತರ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಜೈ ಹಿಂದ್, ಜೈ ಕರ್ನಾಟಕ, ಮತ್ತೆ ವಂದನೆಗಳು.